ಅಲ್ಲ ಓಪನ್ ಕರೋ ಇದು ಓಕೆ ತೋರಿಸು. ಓಕೆ ನೀವು ಯಾವ ಥರ ಬೇಕಾದ್ರೂ ಮಾಡಿಫೈ ಮಾಡ್ಕೋಬೋದು ಇದು. ಇದೆತ್ತು ಓಕೆ ಇದಲ್ಲದೆ ನಾವಿಲ್ಲೊಂದು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದೀವಿ. ಸೂಪರ್. ಅವರು ತರಕಾರಿ ಎತ್ಕೊಂಡೋಗಿ ಮಾರಿರ್ತಾರೆ, ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕೋಗುತ್ತೆ, ಅದನ್ನು ಎತ್ಕೊಂಡು ಹೆಂಗೆ ಹೋಗೋದು, ಇದರಲ್ಲೇ ಇಟ್ಟು ಲಾಕ್ ಮಾಡಿ ಹೋಗ್ಬೋದು. ಅದಕ್ಕೆ ಇಲ್ಲಿ ಕೊಟ್ಟಿದ್ದೀವಿ. ಬೇಕಂದರೆ ಇದು ಎತ್ತೋ ಕೆಲಸನೇ ಇಲ್ಲ, ಇಲ್ಲಿಂದನೇ ಅವರು ಇಲ್ಲಿಂದಲೂ ಮಾಡ್ಬೋದು, ಮಲ್ಟಿಪಲ್ ಮಾಡ್ಬೋದು. ನೋಡಿ ಲೋಡಿಂಗ್ ಇಳಿಸೋದ್ರು ಈಸಿ. ಹೌದು, ಈ ತರಕಾರಿ ಮಾಡೋರಿಗೆ ತುಂಬ ಎಕ್ಸ್ಪೆಷಲ್ ತುಂಬ ಒಳ್ಳೆ ಗಾಡಿ ಇದು. ಸರ್ ನಮಸ್ತೆ. ನಮಸ್ತೆ. ಯಾವ ಕಂಪ್ನಿ ವೆಹಿಕಲ್ ಸರ್ ಇದು? ಇದು ಸುಭಾಷ್ ಆಟೋಮೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ, ಸುಭಾಷ್ ಇವಿ ಅಂತ ಶೋರೂಮ್ಸ್ ಬರುತ್ತೆ. ಏನೆಲ್ಲ ವೆಹಿಕಲ್ ಬರುತ್ತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಪ್ಯಾಸೆಂಜರ್ ಗಾಡಿ ಬರುತ್ತೆ, ಲಗೇಜ್ ಗಾಡಿಗಳು ಬರುತ್ತೆ, ಫಿಶ್ ಬಿಸ್ನೆಸ್ ಅವ್ರಿಗೆ ಬರುತ್ತೆ, ಅಡಿಗೆ ಬಿಸ್ನೆಸ್ ಮಾಡೋದು. ಇದು ಪ್ಯಾಸೆಂಜರ್ ಗಾಡಿ. ಓಕೆ. ಬೆಂಗಳೂರು ಸಿಟಿ ಬಿಟ್ಟು ಎಂಟೈರ್ ಸ್ಟೇಟಲ್ಲಿ ಯೂಸ್ ಮಾಡ್ಬೋದು. ಓಕೆ. ಬೆಂಗಳೂರು ಸಿಟಿಗೆ ಅಪ್ರೂವಲ್ ಇಲ್ಲ. ಅಪ್ರೂವಲ್ ಓಕೆ. ಆ್ಯಂಡ್ ರೂರಲ್ ಆಫ್ ಬೆಂಗಳೂರು, ಯಲಹಂಕ, ನೆಲಮಂಗಲ, ಕೆಂಗೇರಿ, KR ಪುರಮಲ್ಲೂ ಯೂಸ್ ಮಾಡ್ಬೋದು. ರೂರಲ್ ಮಾಡ್ಬೋದು, ಬೆಂಗಳೂರು ಸಿಟಿ ಇಲ್ಲ. ಹೌದು. ಇದ್ಯಾವ ಗಾಡಿ ಸರ್? ಇದು ಲಗೇಜ್ ಗಾಡಿ. L3 ಅಂತ ಇದಕ್ಕೆ ಕ್ಯಾಟಗರಿ. ಓಕೆ. ವಿತ್ ಬ್ಯಾಟ್ರಿ ವರ್ಕ್ ಆಗುತ್ತೆ, ಡಿಜಿಟಲ್ ಮೀಟರ್ ಇದೆ, ಆ್ಯಂಡ್ ಇದು ಟೋಟಲ್ ಮೆಟಲಲ್ಲಿ ಮಾಡಿರೋವಂಥ ಗಾಡಿ. ಓಕೆ. ನೆಕ್ಸ್ಟ್ ಇನ್ನೇನು ಯಾವ ಗಾಡಿ ಇದೆ ಸರ್? ಇದರಲ್ಲೇ ವಿತ್ ಬಾಡಿ, ಫುಲ್ ಬಾಡಿ ವಿತ್ ಕ್ಲೋಸ್ಡ್. ಓಕೆ. ನೆಕ್ಸ್ಟ್ ಸರ್ ಎಲ್ಲ ಒಂದ್ಸಲ ನೋಡ್ಕೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಇದು ಬಾಕ್ಸ್ ಇಲ್ಲ, ಏನಿಲ್ಲ, ಪ್ಲೈನ್ ಕೊಟ್ಟಿದ್ದೀವಿ. ರೈತರು ಹುಲ್ಲು ಹಾಕೊಂಡು ಹೋಗ್ಬೋದು, ರೈತರಿಗೆ ಯೂಸ್ ಮಾಡ್ಬೋದು. ಓಕೆ. ಅಥವಾ ಅವ್ರಿಗೆ ಬೇಕಾದಂಥ ಬಾಡಿ ಕಟ್ಕೋಬೋದು. ಓಕೆ. ಇದು ಬಂದು ಡೆಲಿವರಿ ಬಾಯ್ಸು, ಫಿಶ್, ಇದು ನಮ್ಮ ಡೈಲಿ ಮನೆಗಳ ಹತ್ರ ಹೋಗಿ ಮಾರೋ ಫಿಶ್ ಮಾರೋರು, ಹಾಲ್ ಮಾರೋರು, ಮತ್ತೆ ಫ್ಯಾಕ್ಟ್ರಿಗೆಲ್ಲ ಯೂಸ್ ಮಾಡ್ಬೋದು. ಫ್ಯಾಕ್ಟ್ರಿಗೆ ಯೂಸ್ ಮಾಡ್ಬೋದು. ಇದು ಫುಲ್ ಬಾಡಿ ಬಟ್ ಟಾಪ್ ಓಪನ್. ಇವಾಗ ರೆಫ್ರಿಜರೇಟರ್ ಇರುತ್ತೆ. ಈಗ ರೈತರು ತೆಂಗಿನಕಾಯಿ ಬೆಳೀತಾರೆ, ಅದು ಲೋಡ್ ಹಾಕ್ಕೊಂಡು ಹೋಗ್ಬೇಕು, ದವಸ ಧಾನ್ಯ ಹಾಕ್ಕೊಂಡು ಹೋಗ್ಬೇಕು, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಓಕೆ. ಅದೇನು ಗಾಡಿ ಸರ್? ಇದು ಎರಡು ಒಂದೇ ಸರ್. ಎರಡು ಸೇಮಾ? ಹೌದು. ಓಕೆ ಸರ್, ಇದರಲ್ಲೇ ಬಂದ್ಬಿಡಿ, ಇದನ್ನ ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್. ಏನು ಮೋಟ್ರ್ ಯೂಸ್ ಮಾಡಿರ್ತೀರಾ ಮತ್ತು ಬ್ಯಾಟ್ರಿ? ಸರ್ ಇದಕ್ಕೆ ಮೋಟರು ಈ ಸೆಗ್ಮೆಂಟಲ್ಲಿ ಎಲ್ಲರೂ ಯೂಸ್ ಮಾಡೋದು BLDC ಮೋಟರು. ಓಕೆ. ನಮ್ಮದು ದೇಶದ ಮೊದಲ PMSM ಮೋಟರ್ ಯೂಸ್ ಮಾಡಿರೋ ಆಟೋ. ಅಂದರೆ PMSM ಅಂದರೆ ಈಗ ಕಾರು, ಬಸ್ಸು, ಇದಕ್ಕೆಲ್ಲ ಯೂಸ್ ಮಾಡೋದು PMSM ಮೋಟರು. ಹೆವಿ ಡ್ಯೂಟಿ ಇರುತ್ತೆ. ಆ ಮೋಟರ್ನ ನಾವು ಇದಕ್ಕೆ ಯೂಸ್ ಮಾಡಿದ್ದೀವಿ ಸರ್. ಓಕೆ. ಆ್ಯಂಡ್ 12 ಇಂಚ್ ವೀಲ್ ಇದೆ ಇದರಲ್ಲಿ. ಈಗ 12 ಇಂಚ್ ವೀಲು. ಹೌದು. ಓಕೆ. ಇನ್ನು ಬ್ಯಾಟ್ರಿ ಎಲ್ಲ ಹೇಗೆ ಸರ್ ಇದು? ಬ್ಯಾಟ್ರಿ ಬಂದು ನಾವು ಲಿಥಿಯಂ ಅಯಾನ್ 100 AH ಬ್ಯಾಟ್ರಿ ಇದೆ, 5.1 ಕಿಲೋವ್ಯಾಟ್ದು. ಇದಕ್ಕೆ ನಾವು ದೇಶದಲ್ಲೇ ನಂಬರ್ 1 ಬ್ಯಾಟ್ರಿ ಆಗಿರೋಂಥ ಲಿವ್ಗಾರ್ಡ್ ಕಂಪ್ನಿ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ. ಎಲ್ಲಿ ಮೋಲ್ಡ್ ಆಗಿರೋ ಸರ್? ಮೋಲ್ಡೆಡಾ ಇನ್ನು ಓಪನ್ ಮಾಡಿ ಸರ್. ಓಪನ್ ಕರೋ. ಸುನಿಲ್ ಜಿ, ಅಲ್ಲಿ ಓಪನ್ ಆಗಿದೆ, ಅಲ್ಲಿ ಅದರಲ್ಲಿ ತೋರಿಸ್ತೀನಿ ಸರ್. ಓಕೆ. ಈ ಥರ ಬ್ಯಾಟ್ರಿ ಇಲ್ಲೇ ಕೊಟ್ಟಿದ್ದೀವಿ. ಅದು ಕಂಟ್ರೋಲರು, ಚಾರ್ಜರ್ ಎಲ್ಲ ಅಲ್ಲಿರುತ್ತೆ. ಇಲ್ಲೊಂದು ಎಂಟಿ ಜಾಗ, ಅವ್ರದ್ದು ಟೂಲ್ ಕಿಟ್ಟು, ಅವ್ರ ಇಲ್ಲಿ ವ್ಯಾಪಾರ ಮಾಡೋದು, ದುಡ್ಡು ಗಿಟ್ಟು ಇಟ್ಕೊಂಡು ಲಾಕ್ ಮಾಡೋದಕ್ಕೆಲ್ಲ ಆಗುತ್ತೆ. ಓಕೆ ಸರ್. ಇದು ಇಲ್ಲೇ ಇರುತ್ತೆ ಮೋಲ್ಡೆಡಾ ಇಲ್ಲ ಅಕಸ್ಮಾತ್ ಬೇರೆ ಕಡೆ ಇಲ್ಲೇ ಇರುವಂಥದ್ದು ಸೀಲ್ ಮಾಡಿಬಿಟ್ಟಿದ್ದೀವಿ. ಓಕೆ. ಆ್ಯಂಡ್ ಇದು ಬಂದು ಇಂಡಿಯಾದಲ್ಲಿ 1900+ ಶೋರೂಮ್ ಇರುವಂಥ ಕಂಪ್ನಿ ಬ್ಯಾಟ್ರಿ. ಬೆಂಗಳೂರಲ್ಲಿ 24 ಏರಿಯಾಲ್ಲಿ ಇದರದ್ದು ಶೋರೂಮ್ಸ್ ಇದೆ. ಓಕೆ. ನೀವು ಗೂಗಲಲ್ಲಿ ಹೋಗಿ ವಿಜಯನಗರ ಹೊಡೆದ್ರು ಬರುತ್ತೆ, ಮಲ್ಲೇಶ್ವರಂ ಬರುತ್ತೆ, ಜಯನಗರ್ ಬರುತ್ತೆ, ಹೆಬ್ಬಾಳು, ಬಾನಸ್ವಾಡಿ, ಎಲ್ಲಿ ಹೊಡೆದ್ರು 24 ಏರಿಯಾಲ್ಲಿ ಕಂಪನಿ ಶೋರೂಮ್ ಇದೆ. ಓಕೆ. ಈಗ ಓಪನ್ ಇರೋದ್ರಿಂದ ಅಕಸ್ಮಾತ್ ನೀರೇನಾರು ಹೋಗೋದಿಲ್ಲ ಸರ್, ನೀರು ಹೋಗದಿದ್ದಂಗೆ ಮಾಡಿದ್ದೀವಿ ನೋಡಿ. ಫುಲ್ ಮೋಲ್ಡ್ ಇದನ್ನ ಲಾಕ್, ಇದು ಹೋಗಿ ಇದ್ರೊಳಗೆ ಹಿಂಗೆ ಕೂತ್ಕೊಳ್ಳುತ್ತೆ, ನೀರು ಹೋಗೋದಿಲ್ಲ. ಇನ್ನೊಂದು, ನೀರು ಹೋದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ನಾವು 56 ಕ್ವಾಲಿಟಿ ಅಪ್ರೂವ್ ಏನು ಮಾಡಿದ್ದಾರೆ ಗೌರ್ಮೆಂಟ್, ಅದನ್ನೇ ಹಾಕಿದ್ದೀವಿ. ಈ ಗಾಡಿ ಇಲ್ಲಿವರೆಗೂ ನೀರಲ್ಲಿ ಹೋದ್ರೂ ಏನೂ ಆಗಲ್ಲ. ಓಕೆ ಸರ್. ಮೀಟ್ರು ಮಾತ್ರ ನೀರೊಳಗೆ ಹೋಗಬಾರ್ದು. ಓಕೆ. ಅಂದರೆ ಈ ಲೆವೆಲ್ವರೆಗೂ ನೀರಲ್ಲಿ ಹೋದ್ರೂ ಗಾಡಿ ಏನಾಗೋದಿಲ್ಲ. ಓಕೆ ಸರ್. ಇದರಲ್ಲಿ ಏನು ಟೋಟಲ್ ವಾಟರ್ ಪ್ರೂಫ್, ವೈರಿಂಗು ಎಲ್ಲ ವಾಟರ್ ಪ್ರೂಫ್ ಆಗಿದೆ. ಇದರಲ್ಲಿ ರೈಡಿಂಗ್ ಮೋಡಲ್ಲಿ ಯಾವುದೇ ಇದೆ? 2 ಮೋಡ್ ಇದೆಯಾ, ಒಂದೇ ಮೋಡ್, ಸಿಂಗಲ್ ಮೋಡ್ ಇರುತ್ತೆ ಇಲ್ಲಿ? ಫ್ರಂಟ್ ಟು ಬ್ಯಾಕ್ ಎರಡೇ ಇರುತ್ತೆ ಸರ್. ಫ್ರಂಟ್ ಬ್ಯಾಕ್ ಎರಡೇ ಇರುತ್ತೆ. ಓಕೆ. ಇನ್ನು ಬ್ಯಾಟ್ರಿನ ಎಷ್ಟು ಅವರ್ ಚಾರ್ಜ್ ಮಾಡಬೇಕು? 3 to 4 hours ಚಾರ್ಜ್ ಮಾಡಬೇಕು. 3 to 4 hours. ಫಸ್ಟ್ ಟೈಮ್ ಮಾಡುವಾಗ 5 hours ಮಾಡಬೇಕು. ಅದಾದಮೇಲೆ ಎಷ್ಟು % ಯೂಸ್ ಮಾಡಿರ್ತಾರೋ ಅಷ್ಟನ್ನು ಚಾರ್ಜ್ ಮಾಡ್ಕೋಬೇಕು. ಸೊ ಯಾರು 100% ಖಾಲಿ ಮಾಡಲ್ಲ. ಅದಕ್ಕೆ ಸಮ್ ಪೀಪಲ್ 3 hours, ಸಮ್ ಪೀಪಲ್ 4 hours ಯೂಸ್ ಮಾಡಬೇಕಾಗುತ್ತೆ. ಎಷ್ಟು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್? ಏನು ಲೋಡ್ ಹಾಕ್ಕೊಳ್ದೆ ಹೋದರೆ 120 ಇಂದ 130 ಬರುತ್ತೆ. ಓಕೆ. ಒಂದು 350 kg ಜಾಸ್ತಿ ಲೋಡು ಪ್ಲಸ್ ಡ್ರೈವರ್ ಇದ್ದರೆ ನಿಮಗೊಂದು 100 ಬರುತ್ತೆ.
100 ಕಿಲೋಮೀಟರ್ ಬರುತ್ತೆ. 400 kg ಮೇಲೆ ಹಾಕಕ್ಕೆ ಹೋದರೆ ಒಂದು 90 ಇಂದ 95. ಎಷ್ಟು ಕೆ ಜಿ ಲೋಡ್ ಆಗ್ಬೋದು? ಗೌರ್ಮೆಂಟ್ ಅಪ್ರೂವ್ಡ್ 380 kg ಪ್ಲಸ್ ಡ್ರೈವರ್ ಸರ್. ಪ್ಲಸ್ ಡ್ರೈವರ್ 380 kg ಗೌರ್ಮೆಂಟ್ ಅಪ್ರೂವ್ಡ್ ಇರೋದು. ಹೌದು, 380 ಪ್ಲಸ್ ಡ್ರೈವರ್. ಹೌದು, ಅಷ್ಟು ಹಾಕಿ ಆರಾಮಾಗಿ ಹೋಗುತ್ತೆ. ಯಾಕಂದರೆ PMSM ಮೋಟ್ರ್ ಇರೋದ್ರಿಂದ ಆರಾಮಾಗಿ ಹೋಗುತ್ತೆ. ಆ್ಯಂಡ್ ನಾವು ಎಲ್ಲ ಹೆವಿ ಡ್ಯೂಟಿ ಮೆಟಲ್ ಯೂಸ್ ಮಾಡಿ ಬಾಡಿ ಮಾಡಿ. ಎಲ್ಲ ಸ್ಟೀಲ್ ಅಲ್ಲ ಸರ್? ಹೌದು ಹೌದು ಹೌದು, ಕಂಪ್ಲೀಟ್ ಸ್ಟೀಲ್ ಇದೆ. ಹೌದು. ಇದು ಈ ಥರ ಓಪನ್ ಮಾಡಿನೂ ಬರುತ್ತೆ, ಕ್ಲೋಸಿಂಗು ಬರುತ್ತಲ್ಲ? ಓಪನ್ ಕರೋ ಇದು. ಓಕೆ, ಹಾಂ, ತೋರಿಸಿ. ಓಕೆ, ನೀವು ಯಾವ ಥರ ಬೇಕಾದ್ರೂ ಮಾಡಿಫೈ ಮಾಡ್ಕೋಬೋದು. ಇದು ಇದೆತ್ತು. ಓಕೆ, ಇದಲ್ಲದೆ ನಾವಿಲ್ಲೊಂದು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದೀವಿ. ಸೂಪರ್. ಅವರು ತರಕಾರಿ ಎತ್ಕೊಂಡೋಗಿ ಮಾರಿರ್ತಾರೆ, ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕೋಗುತ್ತೆ, ಅದನ್ನು ಎತ್ಕೊಂಡು ಹೆಂಗೆ ಹೋಗೋದು, ಇದರಲ್ಲೇ ಇಟ್ಟು ಲಾಕ್ ಮಾಡಿ ಹೋಗ್ಬೋದು. ಅದಕ್ಕೆ ಇಲ್ಲಿ ಕೊಟ್ಟಿದ್ದೀವಿ. ಬೇಕಂದರೆ ಇದು ಎತ್ತೋ ಕೆಲಸನೇ ಇಲ್ಲ, ಇಲ್ಲಿಂದನೇ ಅವರು ಮಾಡ್ಬೋದು, ಮಲ್ಟಿಪಲ್ ಮಾಡ್ಬೋದು. ನೋಡಿ, ಲೋಡಿಂಗ್ ಇಳಿಸೋದ್ರು ಈಸಿ. ಹೌದು, ಈ ತರಕಾರಿ ಮಾಡೋರಿಗೆ ತುಂಬ ಎಸ್ಪೆಷಲಿ ತುಂಬ ಒಳ್ಳೆ ಗಾಡಿ ಇದು. ಹಾಂ, ಬಿಟ್ಬಿಡಿ ಸರ್. ಇನ್ನು ಬ್ಯಾಟ್ರಿ ಇದೇ ಥರ ನಮ್ಮ ಹತ್ರ ಫಿಶ್ಗೆ ಸಪ್ರೇಟ್ ಗಾಡಿ ಇದೆ, ವೆಜಿಟೇಬಲ್ ಅವ್ರಿಗೆ ಸಪ್ರೇಟ್ ಗಾಡಿ ಇದೆ, ವಿತ್ ಸ್ಲೈಡಿಂಗ್ ಡೋರು, ಮೆಶ್ಶು, ಶೆಲ್ಫ್ಸ್ ಎಲ್ಲ ಇರೋವಂಥದ್ದು ಇದ್ದಾವೆ. ಆಮೇಲೆ ಅಡುಗೆ ಮಾಡೋವ್ರಿಗೆ 2 ವೆರೈಟಿ ಗಾಡಿ ಇದೆ. ಅದು ಒಂದು ಗಾಡಿ ತಂದಿಲ್ಲ, ಇನ್ನೊಂದು ಗಾಡಿ ಇಲ್ಲಿ ಇದೆ. ಈ ಗಾಡಿಲಿ ಎಲ್ಲ ಥರ ರೇಂಜ್ ಒಂದಿನ ಏನು ಚೇಂಜಸ್ ಇದೆಯಾ ಬೇರೆ ಬೇರೆ? ಇದೆಲ್ಲ ಇಷ್ಟರಲ್ಲಿ ನೋಡಿದ್ರಲ್ಲಿ ಆ ಡೆಲಿವರಿ ಬಾಯ್ಸಲ್ಲಿ ಮಾತ್ರ 1250 ವ್ಯಾಟ್ ಮೋಟರ್ ಹಾಕಿದ್ದೀವಿ. ಇನ್ನು ಮೆಕ್ಕಿದ ಎಲ್ಲ ಗಾಡಿನೂ ನಮ್ಮದು 1500 ವ್ಯಾಟ್ ಮೋಟರ್. 1500 ವ್ಯಾಟ್ ಎಲ್ಲ 1500 ರೇಟೆಡ್ ಮೋಟರು. ಪೀಕು 3000 ವ್ಯಾಟ್ ಪೀಕ್ ಬರುತ್ತೆ. ಓಕೆ ಸರ್, ನಾವು ಮೋಟ್ರ್ ಮತ್ತು ಬ್ಯಾಟ್ರಿಗೆ ವಾರಂಟಿ ಎಷ್ಟು ಟೈಮ್ ಇರುತ್ತೆ ಸರ್? ಮೋಟರ್ ಆ್ಯಂಡ್ ಕಂಟ್ರೋಲರ್ಗೆ 1 ವರ್ಷ ಇರುತ್ತೆ, ಬೇರೆ ಎಲ್ಲ ನಮ್ಮ ಪಾರ್ಟ್ಸ್ಗೂ 1 ವರ್ಷ ಇರುತ್ತೆ. ಬ್ಯಾಟ್ರಿಗೆ ಮಾತ್ರ 3 ವರ್ಷ ಇರುತ್ತೆ. ಬ್ಯಾಟ್ರಿ ಚಾರ್ಜರ್ 3 ವರ್ಷ ಇರುತ್ತೆ. ಬ್ಯಾಟ್ರಿ ಚಾರ್ಜರ್ಗೆ ಮಾತ್ರ 3 ವರ್ಷ, ಮಿಕ್ಕಿದ್ಗೆಲ್ಲ 1 ವರ್ಷ 5 ವರ್ಷ. ಓಕೆ, ಇದು ಅಕಸ್ಮಾತ್ ನಿಮ್ಮದು ಶೋರೂಮ್ಸ್ ಎಲ್ಲೆಲ್ಲ ಇದೆ ಸರ್? ಇದು ಈಗ 4 ಶೋರೂಮ್ ರೆಡಿ ಆಗಿದೆ ಕಂಪನಿಯಿಂದ. 2 ಔಟ್ಲೆಟು ಫ್ರಾಂಚೈಸಿದು ರೆಡಿ ಆಗ್ತಾ ಇದೆ. ಇನ್ನೊಂದು 10 days ಒಳಗೆ 4 ಶೋರೂಮ್ ಓಪನ್ ಆಗುತ್ತೆ. ಡಬಲ್ ರೋಡು, ಮೈಸೂರು ರೋಡು, ಏರ್ಪೋರ್ಟ್ ರೋಡ್, ಕನಕಪುರ ರೋಡ್. ಈಗ ಇರೋದೆಲ್ಲಿದೆ ಸರ್? ಪ್ರೆಸೆಂಟ್ 2 ಇದೆ ಅಂದ್ರಲ್ಲ? ಒಂದು ಫ್ಯಾಕ್ಟ್ರಿ ಇದೆ, ಒಂದು ಕಾರ್ಪೊರೇಟ್ ಆಫೀಸ್ ಇದೆ. 4 ಶೋರೂಮ್ ರೆಡಿ ಇದೆ. ಇನಾಗ್ರೇಷನ್ ನಿನ್ನೆನೇ ಲಾಂಚ್ ಮಾಡಿ. ನಿನ್ನೆ ಲಾಂಚ್ ಆಗಿರೋ ಗಾಡಿ. ಓಕೆ. ಇನ್ನು ಮತ್ತೆ ಸರ್ವಿಸ್ ಎಲ್ಲ ಹೇಗೆ ಸರ್ ಇರೋದು? ಸರ್ವೀಸು ಎಲ್ಲ ಶೋರೂಮಲ್ಲೂ ಕಂಪಲ್ಸರಿ ಸರ್ವಿಸ್ ಸ್ಟೇಷನ್ ಇರುತ್ತೆ. ಆ ಶೋರೂಮ್ ಅವ್ರು ಏನಾದ್ರು ಜಾಗ ಇಲ್ಲ, ನಮ್ಮ ಚಿಕ್ಕ ಜಾಗ ಅಂದರೆ 1 ಫರ್ಲಾಂಗ್ ಒಳಗೆ ಸರ್ವಿಸ್ ಸ್ಟೇಷನ್ ಇರುತ್ತೆ. ಓಕೆ, ಇನ್ನು ಇದಕ್ಕೆ ಯೂಸ್ ಮಾಡಿರೋಂಥ ಮೆಟೀರಿಯಲ್ಗಳು, ಒಂದು ಲೈಟ್ಸ್ ಆಗಿರ್ಬೋದು, ಮತ್ತೊಂದು ಸ್ವಿಚಸ್ ಆಗಿರ್ಬೋದು, ಇವೆಲ್ಲ ಮಲ್ಟಿಪಲ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತಾ? ಯಾವ ಥರ ಸರ್ ಇದು? ಸರ್, ಗೌರ್ಮೆಂಟ್ ಏನು ನಮ್ಮ ಟೆಸ್ಟಿಂಗ್ ಮಾಡಿದಾಗ ಅಪ್ರೂವಲ್ ಕೊಟ್ಟಿರ್ತಾರೆ, ಅದೇ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟು ಬೇರೆ ನಾವು ಮಾಡೋದಿಲ್ಲ. ಆ್ಯಂಡ್ ಇದರಲ್ಲಿ ಮೆಟಲ್ ಏನೇನಿದೆ ಎಲ್ಲ 100% ಮೆಟಲ್, ನೋ ಫೈಬರ್ ನಾವು ಏನೂ ಮಾಡ್ತಾ ಇಲ್ಲ. ಪ್ಲಾಸ್ಟಿಕ್ ಫೈಬರ್ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಆಮೇಲೆ ಪಾರ್ಟ್ಸ್ ಅಂತ ಬಂದಾಗ ಏನು ಗೌರ್ಮೆಂಟ್ ಅಪ್ರೂವ್ ಮಾಡಿದೆ ಆ ಪ್ರಾಡಕ್ಟ್ ನಾವು ಯಾವುದು ವೈಟ್ ಲೇಬ್ಲಿಂಗೇ ಮಾಡಿಲ್ಲ. ಆ ಕಂಪ್ನಿ ಹೆಸರು ಏನಿರುತ್ತೆ ಅದ್ರ ಸಮೇತನೇ ನಾವು ಗಾಡಿ ಫಿಟ್ಟಿಂಗ್ ಮಾಡಿದ್ದೀವಿ. ಸೊ ಇದರಲ್ಲಿ ಇವಾಗ ಎಕ್ಸಾಂಪಲ್ ಬಲ್ಪ್ ಇದೆ, ರಾಜು ಲೈಟ್ ಅನ್ನೋ ಕಂಪ್ನಿದು ಬಲ್ಪು. ಬೆಂಗಳೂರಲ್ಲ, ಇಂಡಿಯಾಲಿ ಯಾವ ಸ್ಪೇರ್ ಪಾರ್ಟ್ಸ್ ಅಂಗಡಿಗೆ ಹೋದರೂ ಅಲ್ಲಿ ಬಲ್ಪ್ ಸಿಗುತ್ತೆ. ಸೊ ಅದನ್ನೇ ನಾವು ಯೂಸ್ ಮಾಡಿದ್ದೀವಿ. ಪ್ರತಿಯೊಬ್ಬರಿಗೂ ಸರ್ವಿಸ್ ಸ್ಟೇಷನ್ಗೆ ಬರಬೇಕು ಅಂತಿಲ್ಲ, ಅವ್ರಿಗೆ ಎಲ್ಲಿರ್ತಾರೋ ಅಲ್ಲೇ ಪಾರ್ಟ್ ಸಿಗುತ್ತೆ ಅವ್ರಿಗೆ. ಓಕೆ ಸರ್, ಇಷ್ಟೆಲ್ಲ ಇರೋದಕ್ಕೆ ಪ್ರೈಸ್ ಎಲ್ಲ ಎಷ್ಟಾಗ್ಬೋದು ಸರ್? ಬಿಟ್ವೀನ್ 210 250ವರೆಗೂ ಇರುತ್ತೆ ಸರ್. ಆನ್ ರೋಡ್ ಪ್ರೈಸ್ ಹೇಳ್ತಾರೆ? ಆನ್ ರೋಡ್ ಪ್ರೈಸ್. ಓಕೆ, ಇದಕ್ಕೆ ರಿಜಿಸ್ಟ್ರೇಷನ್ ಏನಾದ್ರು ಬೇಕಾಗುತ್ತಾ? ಹೌದು, ಕಂಪಲ್ಸರಿ ರಿಜಿಸ್ಟ್ರೇಷನ್ ಇದೆ. ಡ್ರೈವರ್ಗೆ 2 ವೀಲರ್ ಲೈಸೆನ್ಸ್ ಇರಬೇಕು ಓಡಿಸೋಕ್ಕೆ. ಡ್ರೈವರ್ಗೆ 2 ವೀಲರ್ ಲೈಸೆನ್ಸ್ ಇರಬೇಕು. ಆಮೇಲೆ 5 amps ಸ್ವಿಚ್ ಇದ್ದರೆ ಸಾಕು. ಚಾರ್ಜ್ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಒಂದು ಟೀ ಅಂಗಡಿ ನಿಲ್ಲಿಸೋದು ಚಾರ್ಜ್ ಮಾಡ್ಕೋಬೋದು. ಓಕೆ, ಈಗ ಬೈ ಚಾನ್ಸ್ ಈ ಗಾಡಿಗಳಿರ್ತವೆ, ಔಟ್ಸೈಡ್ ಏನಾದ್ರು ಬೇರೆ ಕಡೆ ಚಾರ್ಜಿಂಗ್ ಸ್ಟೇಷನ್ ಇದೆಯಾ ನಿಮ್ಮ ಗಾಡಿಗಳಿಗೆ? ಸರ್, ಇದಕ್ಕೆ ಚಾರ್ಜಿಂಗ್ ಸ್ಟೇಷನ್ಗೆ ಹೋಗಬೇಕು ಅಂತ ಇಲ್ಲ ಸರ್. ಯಾವ 2 pin ಇದ್ರು ನಿಮ್ಮೊಂದು ಫ್ಯಾನ್ ಹಾಕೋದಕ್ಕೆ ಏನು ಬೇಕಲ್ಲ ಸರ್, ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಏನು ಬೇಕೋ ಅದೇ ಪಾಯಿಂಟಲ್ಲಿ ಇದು ಚಾರ್ಜ್ ಆಗುತ್ತೆ. ಓಕೆ, ಈಗ EV ಗಾಡಿಗಳು ಬೇರೆ ಅದರ್ ಸ್ಟೇಷನ್ ಚಾರ್ಜಿಂಗ್ ಪಾಯಿಂಟ್ ಇದೆ, ಈಗ KEB ಇದೆ, ಮತ್ತೊಂದು ಕಡೆ ಅಲ್ಲೂ ಇದು ಆಗುತ್ತೆ. ಇದು ಆಗುತ್ತಲ್ಲ? ಹೌದು. ಓಕೆ ಸರ್, ಹಾಗೆ ನಿಮ್ಮ ಕಂಪ್ನಿ ಇದು ಅಡ್ರೆಸ್ ಮತ್ತು ನಮ್ಮ ಫೋನ್ ನಂಬರ್ ಇದೆ, ಶೇರ್ ಮಾಡಿಬಿಡಿ ಸರ್. ಹಾಂ, ನಂಬರ್ ಹೇಳ್ಬಿಡಿ, ಕಂಪ್ನಿ ಶೋ ನಂಬರ್. 9860 61184. ಮೈಸೂರು ರೋಡಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಆಫೀಸ್, ಕಾರ್ಪೊರೇಟ್ ಆಫೀಸ್ ಇದೆ. ಶೋರೂಮು ಡಬಲ್ ರೋಡ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ.
ಡಬಲ್ ರೋಡಲ್ಲಿ ಶಾಂತಿನಗರಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಜಸ್ಟ್ ಆಪೋಸಿಟ್ ಇದೆ. ಮೈಸೂರು ರೋಡ್ ಫ್ಲೈಓವರ್ ಇಳಿತಾ ಇದ್ದಂಗೆ ಸಿಗ್ನಲಲ್ಲೇ ನಮ್ಮ ಶೋರೂಮ್ ಇದೆ. ಕನಕಪುರ ರೋಡಲ್ಲಿ ಮೆಟ್ರೋ ಸೂಪರ್ ಮಾರ್ಕೆಟ್ ಆಪೋಸಿಟ್ ಇದೆ. ಏರ್ಪೋರ್ಟ್ 1 ಕಿಲೋಮೀಟ್ರ್ ಇರೋವಾಗಲೇ ರೈಟ್ ಸೈಡಲ್ಲಿ ಒಂದು ಶೋರೂಮ್ ಇದೆ. ಇದು ಇಷ್ಟು ಪ್ರೆಸೆಂಟು ರೆಡಿ ಆಗಿರೋದು. ಇನ್ನೊಂದು 2 ಮಂತ್ಸ್ ಒಳಗೆ ಇನ್ನೊಂದು 20 ಶೋರೂಮ್ ಬರುತ್ತೆ ಡಿಫ್ರೆಂಟ್ ಏರಿಯಾಗಳಲ್ಲಿ. ಓಕೆ, ಕಸ್ಟಮರ್ ಯಾರು ಬಂದು ಅಡ್ರೆಸ್ ಬಂದು ಎನ್ಕ್ವೈರಿ ಮಾಡ್ಬೋದು. ಎಂಕ್ವೈರಿ ಮಾಡ್ಬೋದು. Okay, ನನ್ನ ಬ್ರೋಚರ್ ಕೊಡ್ತೀನಿ, ಅದನ್ನು ನೀವು ಅದರಲ್ಲಿ ಬೇಕಾದ್ರೆ ಡಿಸ್ಪ್ಲೇ ಮಾಡಿ. ಓಕೆ ಸರ್, ಹಂಗೆ ತೋರಿಸ್ಬಿಡಿ ಸರ್. ಹಂಗೆ ಇದೆಯಲ್ಲ? ಹೌದು. ಓಕೆ. ಇದು ಬೆಂಗಳೂರಲ್ಲಿ 2 ಶೋರೂಮ್ ಏನು ರೆಡಿ ಟು ಓಪನ್, ಇನ್ನೊಂದು ವೀಕ್ ಒಳಗೆ ಓಪನ್ ಆಗ್ಬಿಡುತ್ತಿದೆ 2. ಅದು ಇದು ಅಡ್ರೆಸ್ ಇದೆ, ಮೇಲ್ ಐ ಡಿ ಇದೆ, ವೆಬ್ಸೈಟ್ ಇದೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್.